ಸ್ವಲ್ಪ ದೂರ ಬಂದೆ ಬೈಕ್ ಚೆನ್ನಿಸ್ಬೇಕು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ಸಂಡೇ ಆರಾಮ್ ರೆಸ್ಟ್ ಮಾಡ್ಬೇಕಂದ್ರೆ ಯಾವ್ದೋ ಯೂ ಪಾಯಿಂಟ್ ತೋರಿಸ್ತೀನಿ ಅಂದ ಫಟಾಫಟ್ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ರೂಮ್ ಕಿ ಹಾಕಿ ನಾನ್ ನೋಡಿ ಏನ್ ಸಖತ್ ಕಾಣ್ತಿದ್ದೀನಿ. ಸುಯ್ಕ್ ಅಂತ ತಾಳಗ್ ಬಂದ್ಗೆ ಫ್ರೆಂಡ್ ಏನ್ ಬೈಕ್ ತಗೊಂಡ್ ನಾವಿಬ್ಬರು ಸೀದಾ ಹೊರಟಿವಿ ಗಾಡಿ ಮೇಲೆ ಹೋಗ್ಬೇಕು. ಇವತ್ತಿನ ವೆದರ್ ಅಂತ ಫುಲ್ ಸಖತ್ ಆಗಿದೆ. ಫೈನಲಿ ನನ್ನ ಫ್ರೆಂಡ್ ಹೇಳಿದಂತ ಲೊಕೇಶನ್ ಬಂದಿದ್ದೀವಿ. ಇದು ಒಂದ್ ಲೇಕ್, ಇಲ್ಲಿ ಮನ್ ಫೋಟೋ ಸಿಕ್ಕಂದಿಗೆ ಈಗ ಅಲ್ಲಿ ಎದುರುಗಡೆ ಒಂದು ಹುಡಿ ಕಾಣ್ತಿದೆ, ಅಲ್ಲೊಂದು ಪ್ಲೇಸ್ ಇದೆ ಅಂತ ಅಲ್ಲಿ ಕೂಡ ಬಂದಿ ಮತ್ತೆ ಕೆತ್ತಡ ಅಂತ ಬೈಕ್ ತಗೊಂಡ್ ಹೊರಗಡೆ ಬಂದಿವಿ. ಹೇಗನ್ನ ಬೈಕ್ ಇಲ್ಲಿ ತನಕ ತಗೊಂಡ್ಬಂದಿ, ಅದೇ ಇಲ್ಲಿ ನೋಡಿ ಈ ಸಣ್ಣ ಪ್ಲೇಸ್ ಅಲ್ಲಿ ಬೈಕ್ ಹೋಗ್ಬೇಕು. ನಾನಂತೂ ಹೊರಗಡೆ ಬಂದೆ, ಆದ್ರೆ ಇವ ನೋಡಿ ಬೈಕ್ ಯಾಕೆ ತಗೊಂಡಿದ್ದಾನೆ. ಇಷ್ಟು ತಾಯಿನ ಹೋಗ್ತೀವಿ, ಬೇಕಾಗಿತ್ತ ನಮ್ಗೆ ಇದೆಲ್ಲ. ಫೈನಲಿ ಆ ದಾರಿಯಿಂದ ಹೆಂಗನ್ನ ಹೊರಗಡೆ ಬಂದಿವಿ. ಈಗ ನಾವು ಹೋಗ್ತಿದ್ವಿ ಸೀದಾ ಗುಡಿ ಹತ್ರ. ಇಲ್ಲಿ ನೋಡಿ ಇಂಡಿಯನ್ ಕಾಣ್ತಿದಲ್ಲ, ಇದೇ ಗುಡಿ ನಾವು ಹೇಳಿದ್ವು. ಬನ್ನಿ ಈಗ ಸೀದಾ ಮೇಲೆ ಇರೋಣ. ಸ್ವಲ್ಪ ಮೇಲೆ ಇರಿವಿ. ಇಲ್ಲಿ ನೋಡಿ ಪಕ್ಷಿಗಳು ನೋಡಿ ಎಸ್ಕೊಂಡು ಹೊಂಟಿದ್ವಿ. ಈಗ ಫುಲ್ ದೇವಸ್ಥಾನ ಹತ್ರ ಬಂದಿದ್ವಿ. ಇಲ್ಲೇನ್ ನೋಡ್ತಿದ್ರ, ಇದು ದೇವಸ್ಥಾನ ಬಂದು ಶ್ರೀ ದೇವಮ್ಮ ದೇವಸ್ಥಾನ ಅಂತ. ಒಳಗಡೆ ನೋಡಿ ಆ ತರ ಇದೆ ಅಂತ. ಈಗ ದೇವಸ್ಥಾನ ನೋಡಿದ್ರೆ ಇವನಿಗೆ ಫೋಟೋ ತೆಗಿಬೇಕಂತ ಬನ್ನಿ ತಳಗಡೆ ಹೋಗೋಣ. ಇವನಿಗೆ ಫೋಟೋ ತೆಗಿಯೋಗೋಸ್ಕರ ಪೂರಾ ಗುಡ್ಡ ತಾಗಿ ಇಳಿದಿವಿ. ನೋಡಿ ವ್ಯೂ ಪಾಯಿಂಟ್ ನೋಡಿ ಏನ್ ಸಖತ್ ಕಾಣ್ತಿದೆ ಇಲ್ಲಿಂದ. ಮತ್ತೆ ಇವನಿಗೆ ಫೋಟೋ ತೆಗೆದು ಮತ್ತೆ ಇವನಿಗೆ ತಾಗಿ ಇಳಿಸ್ಕೇಸ್ ಮಾಡಿ ನನಗೆ ಫೋಟೋ ತೆಗಿಲಕ್ಕ ಹಚ್ಚಿದ್. ಮತ್ತೆ ನಿಬ್ಬರ್ ಫೋಟೋ ತೆಗಿಕೊಂಡು ಸೀದಾ ತಳಗಡೆ ಬಂದಿವಿ. ಈಗ ಬೈಕ್ ತಗೊಂಡ್ ಇಲ್ಲಿಂದ ಹೋಗ್ತಿದೀವಿ. ಸ್ವಲ್ಪ ದೂರ ಬಂದೆ ಬೈಕ್ ಚೆನ್ನಿಸ್ಬೇಕು. ಬೈಕ್ ಚೈನ್ ಹಾಕಿ ಸಿಬ್ಬ ಆರಾಮ್ ಎಂಜಾಯ್ ಮಾಡಕಂತ ಹೋಗ್ತಿದ್ವಿ. ಮತ್ತೆ ಗಾಚಾರ ಕಟ್ಟಿತ್ತು, ಮತ್ತೊಂದ್ಸತ ಉಚ್ಬೇಕಾ ಮತ್ತೆ ಚೈನ್ ಹಾಕಿ ಮತ್ತೆ ಇಬ್ಬರು ಹೋಗ್ತಿದ್ವಿ. ಓಕೆ ಸಿಗೋಣ ಮುಂದೆ. ಟಾಟಾ ಬಾಯ್.